ಇವತ್ತು ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಹಾಗಾದ್ರೆ ಶೋಧ ಯಾವ ಜಾಗದಲ್ಲಿ ನಡೆಯುತ್ತೆ, ಇನ್ನು ಎಷ್ಟು ದಿನಗಳು ಈ ಪ್ರಹಸನವನ್ನು ನಾವೆಲ್ಲ ನೋಡಬೇಕಾಗತ್ತೆ, ಪ್ರಶ್ನೆಗೂ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಕಡೆಗೆ ಪಾಯಿಂಟ್ ನಂಬರ್ 13 ಕಗ್ಗಂಟಾಗಿ ಉಳಿತಾ ಇದೆ. ಕಾರಣ ಅಲ್ಲಿ ಹಾಗೆ ಡೈರೆಕ್ಟಾಗಿ ಮ್ಯಾನ್ಯುಯಲ್ ಆಗಿ ಅಥವಾ ಹಿಟಾಚಿನ ಬಳಸಿ ಮಣ್ಣು ತೆಗೆಯೋದಕ್ಕಾಗಲ್ಲ. GPR ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತಾರೆ ಹಾಗೂ ಆ ಚಿಂತನೆಯಲ್ಲಿ ಇದ್ದಾರೆ SIT ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದನ್ನು ಹಾಗೆ ಅನ್ಟಚ್ಡ್ ಆಗಿ ಬಿಟ್ಟಿದ್ದಾರೆ. ಇನ್ನು ಉಳಿದಂತಹ 16 ಪಾಯಿಂಟ್ಗಳನ್ನು ನೋಡಿದ್ರು ಏನೂ ಸಿಗಲಿಲ್ಲ. 16 A B C ಅಂತ ಗುಂಡಿ ಆಗಿರುವಂತಹ ಕೆಲಸವನ್ನು ಮಾಡ್ತಾರಂತೆ. ಇವತ್ತಾದರೂ ಒಂದು ಲೀಡ್ ಸಿಗುತ್ತಾ ಅಥವಾ ಈ ವ್ಯಕ್ತಿದು ಬರೀ ಬೋಗಸ್ಸೇ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇಲ್ಲಿ ತನಕ ತನಿಖೆ ಸಾಗ್ತಾ ಇರುವಂತಹ ರೀತಿ ನೋಡಿದ್ರೆ ಅದು ಬೋರಿಂಗ್ ಆಗಿ ಹೋಗ್ತಾ ಇದೆ ಅಷ್ಟೇ, ಡೆಡ್ ಎಂಡಾ ಅಂತ ಅನಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳು ಕೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ SIT ಫೀಲ್ಡ್ಗಿಳಿದು 16 ದಿನ ಆಗಿದೆ. ಈಗಾಗಲೇ 16 ಗುಂಡಿಗಳ ಶೋಧ ಆಗಿದೆ. 17ರಲ್ಲಿ ಏನಾದರೂ ಸಿಗುತ್ತಾ ಅಥವಾ ಅದು ಕೂಡ ಖಾಲಿ ಪಲಾವ ಅನ್ನೋದು ಒಂದು ಪ್ರಶ್ನೆ. ಖಾಲಿ ಡಬ್ಬದ ರೀತಿ ಈತ ಬರೀ ಸೌಂಡೇ ಮಾಡ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ. ಗ್ರಾಮದಲ್ಲಿ ದಿನಕ್ಕೊಂದು ಕಡೆ ಹೋಗಿ ಒಂದು 5 ಸೆಕೆಂಡೇ ನಿಂತ್ಕೊಳ್ತಾನೆ. ಒಂದು 5 ಸೆಕೆಂಡ್ನಲ್ಲಿ ಇಲ್ಲೇ ಹೂತಿರೋದು, ಇಲ್ಲೇ ಅಗಿರಿ ಅಂತಾನೆ. ನೆಕ್ಸ್ಟ್ ಹಾರೆ ಪಿಕಾಸ್ ಎಲ್ಲ ತೊಗೊಂಡು ಬಂದು ಅಲ್ಲಿರುವಂತಹ ಕಾರ್ಮಿಕರು ಅಗಿಯೋ ಕೆಲಸಕ್ಕೆ ಮುಂದಾಗ್ತಾರೆ. 4 ರಿಂದ 5 ಗಂಟೆ ಅಗಿಯೋದು ಮಣ್ಣು ನೋಡೋದು, ಅಗಿಯೋದು ಮಣ್ಣು ನೋಡೋದು, ಇಷ್ಟೇ ಆಗ್ತಿದೆ ಅಷ್ಟೇ. ಸಿಕ್ಕಿದ್ದು ಕೇವಲ ಎಲ್ಲ ಜಾಗದಲ್ಲೂ ಭೂಮಿ ಆಗಿರೋದ್ರಿಂದ ಬರೀ ಮಣ್ಣು ಸಿಕ್ಕಿದ್ದು ಬಿಟ್ಟರೆ ಇನ್ನೇನಿಲ್ಲ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಕ್ ಜೈನ್, ಇವತ್ತು ಫ್ರೆಶ್ ಡೇ, ಫ್ರೆಶ್ ಸ್ಟಾರ್ಟು, ಏನಾದರೂ ಸಿಗುತ್ತಾ ಅನ್ನುವಂತಹ ಕುತೂಹಲ. ಎಷ್ಟೊತ್ತಿಗೆ ಎಂದಿನಂತೆ 11ವರೆಗೆ ಕಾರ್ಯಾಚರಣೆನ, ಅದಕ್ಕೂ ಮುಂಚೆ ಪೇಪರ್ ವರ್ಕ್ಸ್ ಇರ್ಬೋದು ಅಥವಾ ಫೀಲ್ಡಲ್ಲಿರ್ಬೋದು SIT ಅಧಿಕಾರಿಗಳ ಕೆಲಸ ಹೆಂಗೆ ಅಂತ. ಆಮೇಲೆ ವ್ಯಕ್ತಿಯ ಮುಸುಕುದಾರಿ ವ್ಯಕ್ತಿ ದೀಪಕ್ ಜೈನ್, ಮೊನ್ನೆ ಅಬ್ಸರ್ವ್ ಮಾಡ್ತಾ ಇದ್ವಿ, ಗಾಡಿ ನಿಲ್ಲಿಸ್ತಾರೆ, ಆಚೆ ಬರ್ತಾನೆ, ಆ ಜಾಗನ ಕರೆಕ್ಟಾಗೂ ನೋಡಲ್ಲ, ಒಂದು 5 ಸೆಕೆಂಡಲ್ಲೇ ಇಲ್ಲೇ ಹೂತಿದ್ದು ಅಂತ ಅಂದ್ಬಿಟ್ಟು ತೋರಿಸ್ತಾನೆ. ಅದನ್ನು ನಮ್ದಂತಹ SIT ಅಧಿಕಾರಿಗಳು ಪಾಪ ಅಲ್ಲಿ ಆಗಿ ಹೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಏನೂ ಸಿಗಲ್ಲ, ಮಣ್ಣಂಗಟ್ಟಿನೂ ಸಿಗಲ್ಲ. ಇವತ್ತೇನು ಕತೆ ಅಂತ. ಒಂದು ದಿವಸ ರಜೆಯನ್ನ ಮುಗಿಸಿಕೊಂಡು ಇವತ್ತು ಅಧಿಕಾರಿಗಳು ಮತ್ತೆ SIT ಪೊಲೀಸ್ ಠಾಣೆಗೆ ಬರ್ತಾರೆ ಮಮತಾ. ಅಲ್ಲಿಂದ ಸುಮಾರು 10:30-11 ಗಂಟೆ ಸುಮಾರಿಗೆ ಎಂದಿನಂತೆ ಕಳೆದ 12 ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಕೂಡ ಮುಂದುವರಿಸ್ತದೆ. ಒಟ್ಟು ಈ ಪ್ರಕರಣ SITಯ ಕೈಗೆ ಸೇರಿ 16 ದಿವಸ ಆಯಿತು. ಈವರೆಗೆ 16 ಗುಂಡಿಗಳನ್ನು ತೋಡಿದ್ದಾರೆ ಅಧಿಕೃತವಾಗಿ. ಆ 16ರ ಜೊತೆ 30ರವರೆಗೂ ಆಗಿರ್ತದೆ. ಅಕ್ಕಪಕ್ಕ ಒಂದರ ಜಾಗದ ಪಕ್ಕ 4 ತೋಡಿರ್ತಾರೆ. ಎಲ್ಲೂ ಕೂಡ ಒಂದು ಕುರುಹು ಸಿಕ್ಕಿಲ್ಲ. ಆತ ಆರೋಪ ಮಾಡಿದಂತಹ ಒಂದು ಕುರುಹು ಸಿಕ್ಕಿಲ್ಲ. ಆತ ಆರೋಪ ಮಾಡಿರುವಂಥದ್ದು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ ಅಥವಾ ಅತ್ಯಾಚಾರ ಮಾಡಿದಂತಹ ಮತ್ತು ಆ ನಂತರ ಹತ್ಯೆ ಮಾಡಿದಂತಹ ಮೃತದೇಹ ಈವರೆಗೆ ಸಿಕ್ಕಿಲ್ಲ ಅನ್ನುವಂಥದ್ದು. ಇವತ್ತು ಫ್ರೆಶ್ ಡೇ, ಮತ್ತೆ ಬೆಳಗ್ಗೆ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವತ್ತು ಸವಾಲಿರುವಂಥದ್ದು ಬೆಳಗ್ಗಿನಿಂದಲೇ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಧರ್ಮಸ್ಥಳ, ಅದರ ಜೊತೆಗೆ ಬೆಳ್ತಂಗಡಿ, ಉಜಿರೆ ಭಾಗದಲ್ಲಿ. ಹಾಗಾಗಿ ಈ ಮಳೆಯ ನಡುವೆಯೇ ಬೆಳಗ್ಗಿನಿಂದ ಕಾರ್ಯಾಚರಣೆಯನ್ನು ಆರಂಭ ಮಾಡಬೇಕಾಗ್ತದೆ. ಹಾಗಾಗಿ ಮತ್ತೆ ಆ ತಂಡ ಬೆಳಗ್ಗಿನಿಂದಲೇ, ಆದರೆ ಆರಂಭದ ದಿವಸಗಳಿಂದ 2-3 ಹೊಂಡಗಳನ್ನು ತೋಡ್ತಾ ಇದ್ರು ದಿವಸಕ್ಕೆ. ಆದರೆ ಕಳೆದ 2 ದಿನಗಳಿಂದ ಕೇವಲ 2 ಸ್ಪಾಟ್ಗಳನ್ನು ಮಾತ್ರ ಗುರುತಿಸ್ತಾರೆ. ದಿನವಿಡೀ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಇನ್ನು 15 ದಿವಸ ಬೇಕಾಗಬಹುದು ಯಾವುದಾದ್ರೂ ಕುರುಹುಗಳು ಸಿಗ್ತದಾ ಅನ್ನೋದನ್ನು ನೋಡೋದಕ್ಕೆ. ಇದರ ಜೊತೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆತ ಹೇಳಿದಂಥ ಅದನ್ನು ಎಲ್ಲವನ್ನ ಕೂಡ SIT ಅವರು ಕೇಳ್ತಾ ಇದ್ದಾರೆ. ಅವನನ್ನು ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡಲಿಕ್ಕೆ ಸಾಧ್ಯವೂ ಆಗ್ತಾ ಇಲ್ಲ. ಜೊತೆಗೆ ವಕೀಲರು ಇರ್ತಾರೆ ಮತ್ತು ಕೋರ್ಟ್ನಿಂದ ವಿಟ್ನೆಸ್ ಪ್ರೊಟೆಕ್ಷನ್ ಆತ ಪಡ್ಕೊಂಡಿರೋದ್ರಿಂದ ಹಾಗಾಗಿ ಬಹಳ ಕಗ್ಗಂಟಾಗಿರುವಂಥದ್ದು SITಗೆ ಒಂದು ಯಾವುದೊಂದು ಮಹತ್ವದ ಘಟ್ಟವನ್ನು ಸಾಧಿಸಲಿಕ್ಕೆ. ಹಾಗಾಗಿ ಈ ಶತ ಪ್ರಯತ್ನವನ್ನ SIT ಮಾಡ್ತಾ ಇದೆ ಮಮತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ದೀಪಕ್ ಜೈನ್ ವಾಪಸ್ ಬಂದೆ.